ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾಳೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಡೇ ಗೇಮ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಸತತ 2 ಮ್ಯಾಚ್ ನ ಸೋತ ನಂತರ ಯಾವ ರೀತಿ ಕಾನ್ಸ್ಟೇಬಲ್ ಅಲ್ಲಿ ಮೇಲ್ಗಡೆ ಬರ್ಬೇಕು ಅನ್ನುವಂತ ಸಿಕ್ಕಾಪಟ್ಟೆ ಆರ್ ಸಿ ಬಿ ತಲೆನೋವಾಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಇರುವಂತ 4 ಮ್ಯಾಚಸ್ ಅಲ್ಲಿ ಒಂದು 3 ಮ್ಯಾಚ್ ಏನಾದ್ರೂ ವಿನ್ ಆದ್ರೆ ಅಟ್ ಲೀಸ್ಟ್ ನಾವು ಟಾಪ್ 2 ಅಲ್ಲಿ ಕಾಂಪಿಟೇಷನ್ ಕೊಡ್ಲಿಕ್ಕೆ ಒನ್ ಆಫ್ ದ ಮೋಸ್ಟ್ ಫೇವರೇಟ್ ಆಗ್ತೇವೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಒಂದು MI KKR ಅಂಡ್ ಎರಡು ಟೇಬಲ್ ಟಾಪ್ ಅಲ್ಲಿ ಇರುವಂತ ಪಂಜಾಬ್ ಕಿಂಗ್ಸ್ ಅಂಡ್ SRH ವಿರುದ್ಧ ಇರೋದ್ರಿಂದ ಸಿಕ್ಕಾಪಟ್ಟೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಎಲ್ಲ ಮ್ಯಾಚಸ್ ಗಳು ಕೂಡ ಅಟ್ ಲೀಸ್ಟ್ 4ರಲ್ಲಿ 3 ಮ್ಯಾಚ್ ನ ವಿನ್ ಆದ್ರೆ ಟಾಪ್ 2 ಕ್ವಾಲಿಫಿಕೇಶನ್ ಒಳ್ಳೇದಾಗತ್ತೆ. ಅಂಡ್ ನಮ್ಮ ಆರ್ ಸಿ ಬಿ ನಾಳೆ ಆಗ್ತಾ ಇರುವಂತದ್ದು ಸಾಟರ್ಡೆ ಆಟ ಆಡ್ತಿರುವಂತದ್ದು MI ವಿರುದ್ಧ ಮುಂಬೈ ಇಂಡಿಯನ್ಸ್ ವಿರುದ್ಧ. ಅದು ಎಲ್ಲಿ ಕೇಳೋದಾದ್ರೆ ರಾಯ್ಪುರದಲ್ಲಿ. ಆರ್ ಸಿ ಬಿ ಅಂಡ್ ಮುಂಬೈ ಇಂಡಿಯನ್ಸ್ ನ ಪ್ಲೇಯಿಂಗ್ ಲೆವೆನ್ ನ ಕಂಪ್ಯಾರಿಸನ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾರೆ. ಕುಮಾರ್ ಚಾನಲ್ ವಿಸಿಟ್ ಮಾಡಿದ ಹೊಸೊಬ್ಬರಾಗಿದ್ದಾರೆ. ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟ್ ಹೋಗೋದಾದ್ರೆ ಮೊದಲನೇದಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಎಕ್ಸ್ಪೆಕ್ಟೇಷನ್ ಅಂತೂ 100% ಇರುತ್ತೆ. ಯಾಕಪ್ಪ ಅಂತ ಹೇಳೋದಾದ್ರೆ ಲಾಸ್ಟ್ 2 ಮ್ಯಾಚಸ್ ಅಂತ ಲಾಸ್ಟ್ ಈ ಸೀಸನ್ ನಲ್ಲಿ ಆಡಿರುವಂತ 10 ಮ್ಯಾಚಸ್ ಅಲ್ಲಿ ನೋಡ್ತಾ ಇದ್ರೆ ಅದರಲ್ಲಿ ಬ್ಯಾಟಿಂಗ್ ಲೈನಪ್ ನಮ್ಮ ಆರ್ ಸಿ ಬಿ ನೋಡ್ತಾ ಇದ್ರೆ 1-2 ಜನ ಬ್ಯಾಟರ್ಸ್ ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗಿರೋದು ಅಂತ ಹೇಳ್ಬೋದು. 1-2 ಸ್ಥಾನದಲ್ಲಿ ಒಂದು ಓಪನಿಂಗ್ ಅಲ್ಲಿ ಪಿಲ್ ಸಾಲ್ಟ್ ಅವರು ಯಾವಾಗ ಅನ್ಅವೈಲೇಬಲ್ ಹಾಕೊಂಡು ಇರ್ಲಿಲ್ವ ಅವಾಗ ಜೋಕೋ ಬೆತಲ್ ಅವ್ರನ್ನ ಆಡಿಸಿರುವಂತರು ಸಿಕ್ಕಾಪಟ್ಟೆ ಡೌನ್ ಫಾಲ್ ಹಾಕೊಂಡು ಬ್ಯಾಟಿಂಗ್ ಇಂದ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಅದನ್ನ ಯಾರು ಕೂಡ ರೀಚ್ ಮಾಡ್ತಾ ಇಲ್ಲ ಜೋಕೋ ಬೆತಲ್ ಅವರು ಅಂತೂ. ಅಲ್ಲೊಂದು ಚೇಂಜಸ್ ಆಗುವಂತ ಸಾಧ್ಯತೆ ಇದೆ. ಪಿಲ್ ಸಾಲ್ಟ್ ಅವ್ರ ಏನಾದ್ರು ಇಂಜುರಿಯಿಂದ ಕಮ್ಬ್ಯಾಕ್ ಮಾಡಿದ್ರೆ ಅವ್ರು 100% ಬರ್ತಾರೆ ಓಪನಿಂಗ್ ಜಾಗದಲ್ಲಿ. ಇಲ್ಲ ಅಂತ ಹೇಳಿದ್ರೆ ಜಾರ್ಡನ್ ಕೋಕ್ಸ್ ಅವರು ಬರುವಂತ ಸಾಧ್ಯತೆ ಇದೆ, ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಅಂತಾನೆ ಹೇಳ್ಬೋದಾಗಿದೆ. ಅವಾಗ ನಮ್ಗೆ ಮತ್ತೊಂದು ಆಪ್ಷನ್ ಹೆಚ್ಚಾಗತ್ತೆ. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಜಿತೇಶ್ ಶರ್ಮಾ, ನಂಬರ್ 5th ಬ್ಯಾಟರ್ ಅಥವಾ 6th ಅಂತ ಹೇಳಿ ನಮ್ಮ ಆರ್ ಸಿ ಬಿ ಬೆಸ್ಟ್ ವಿಕೆಟ್ ಕೀಪರ್ ಆಗಿರುವಂತ ಜಿತೇಶ್ ಶರ್ಮಾ ಅವರಿಂದನೂ ಕೂಡ ಏನೂ ಕೂಡ ಬ್ಯಾಟ್ ಇಂದ ರನ್ಸ್ ಬರ್ತಾ ಇಲ್ಲ. ಹೋದ್ ಸೀಸನ್ ಆದ್ರೂ ಜಸ್ಟ್ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆದ್ರೂ ಆಡುವಂತ ಬಾಲ್ಸ್ ಗಳನ್ನು ಒಳ್ಳೆದಾಗಿ ಹಿಟ್ಟಿಂಗ್ ಮಾಡ್ತಾ ಇದ್ರು. ಆದ್ರೆ ಈ ಸೀಸನ್ ಅಲ್ಲಿ ಸ್ಟ್ರೈಕ್ ರೇಟ್ ಹಾಳ್ ಬೀಳಿ ಬಾಲ್ ಟು ಬಾಲ್ ಹೊಡಿಲಿಕ್ಕೂ ಕೂಡ ಅವ್ರ ಹತ್ರ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗಿರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಬ್ಯಾಟಿಂಗ್ ಇಂದ ಹೇಳೋದಾದ್ರೆ ಜಿತೇಶ್ ಶರ್ಮಾ ಅವರಂತೂ ಸಿಕ್ಕಾಪಟ್ಟೆ ಅಜೀಬ್ ಆಟ ಆಡ್ತಿರುವಂತದ್ದು. ನನ್ನ ಪ್ರಕಾರ ಜಿತೇಶ್ ಶರ್ಮಾ ಅವರು ಕೂಡ ಡೌನ್ ಫಾಲ್ ಆಗ್ತಾರೆ ಅಂಡ್ ಶೆಫರ್ಡ್ ಅವರು ಅಂತಾನೆ ಹೇಳ್ಬೋದಾಗಿದೆ. ರೊಮೇರೋ ಶೆಫರ್ಡ್ ಅವರು ಕೂಡ ಸಿಕ್ಕಾಪಟ್ಟೆ ಅಂದ್ರೆ ಬೋಲಿಂದ ರನ್ಸ್ ನ ಹೆಚ್ಚನ್ನ ಕೊಡ್ತಾರೆ. ಆಲ್ರೌಂಡರ್ ಆಗಿರ್ಬೋದು, ಆದ್ರೂ 1 ಓವರ್ ಅಲ್ಲಿ 10-12 ರನ್ ಓಕೆ ಇಲ್ಲ ಅಂತ ಹೇಳಿದ್ರು ಮಿಡ್ಲ್ ಓವರ್ಸ್ ಅಲ್ಲಿ ಅವ್ರಿಗೆ ಬೋಲಿಂಗ್ ಹಾಕುವಂತ ಸ್ಕಿಲ್ಸ್ ಗಳು ಕೂಡ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಇದು 3 ನಮ್ಮ ಆರ್ ಸಿ ಬಿ ಸ್ವಲ್ಪ ಡೌನ್ ಫಾಲ್. ಅಂಡ್ ಜಾಶ್ ಹ್ಯಾಸಲ್ವುಡ್ ಅವರು ಆಟ ಆಡಿರುವಂತ ಎಲ್ಲ ಮ್ಯಾಚಸ್ ನಮ್ಮ ಆರ್ ಸಿ ಬಿ ವಿನ್ ಆಗಿರುವಂತದ್ದು. ಒನ್ ಆಫ್ ದ ಬೆಸ್ಟ್ ಬೋಲಿಂಗ್ ಹಾಕಿರುವಂತ ಸ್ಪೆಲ್ಸ್ ಗಳು. ಆದ್ರೆ ಯಾವ್ಯಾವಾಗ ಎಕ್ಸ್ಪೆನ್ಸಿವ್ ಆಗಿದಾವ ಎಲ್ಲಾ ಮ್ಯಾಚಸ್ ಗಳು ನಮ್ಮ ಆರ್ ಸಿ ಬಿ ಸೋಲಿರುವಂತದ್ದು. ಅಂಡ್ ಕಿಂಗ್ ಕೊಹ್ಲಿ ಅವರಿಂದ ಲಾಸ್ಟ್ ತನಕ ಆಟ ಆಡುವಂತ ಮೂಮೆಂಟ್ ಬೇಕಾಗತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಅಲ್ಲಿ ರಜತ್ ಪಟ್ಟಿದಾರ್ ಅಂಡ್ DDP ಅವರು ಅಂತ ಸಾಲಿಡ್ ಫಾರ್ಮ್ ಅಲ್ಲಿ ಇರುವಂತದ್ದು. ಅಂಡ್ ಟೀಮ್ ಡೇವಿಡ್ ಅವರು ಕೂಡ ಇವಾಗ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಹೋಗೋದಾದ್ರೆ ಓಪನಿಂಗ್ ಅಲ್ಲಿ ಬರ್ತಾರೆ ಇವ್ರ ಕಡೆಗೆ ಮುಂಬೈ ಇಂಡಿಯನ್ಸ್ ಕಡೆಗೆ ಒಂದ್ ಕಡೆ ರಿಕಲ್ಟನ್ ವಿತ್ ರೋಹಿತ್ ಶರ್ಮಾ ಒನ್ ಆಫ್ ದ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಲಾಸ್ಟ್ ಮ್ಯಾಚಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಆಟ ಆಡಿರುವಂತ 2 ಓಪನಿಂಗ್ ಜೋಡಿಗಳು ಇವರಿಬ್ರು ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು. ನಂಬರ್ 3 ಅಲ್ಲಿ ತಿಲಕ್ ವರ್ಮಾ ಅವ್ರು ಬರ್ತಾರೆ. ನಂಬರ್ 4 ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಅನ್ಅವೈಲೇಬಲ್ ಇದ್ರೆ ನನ್ನ ಪ್ರಕಾರ ಡೌಟ್ಫುಲ್. ಅವೈಲೇಬಲ್ ಇದ್ದಂತ 100% ಆಟ ಆಡ್ತಾರಂತೆ. ಅನ್ಅವೈಲೇಬಲ್ ಆಗುವಂತ ಸಾಧ್ಯತೆನೇ ಹೆಚ್ಚಿಂದ ಹಾಕೊಂಡಿರುವಂತ ನನ್ನ ಪ್ರಕಾರ ಕ್ಯಾಪ್ಟನ್ ಹಾಕೊಂಡು ಇಲ್ಲಿ ಮಿಚಲ್ ಸ್ಯಾಂಟ್ನರ್ ಆರ್ ಬೂಮ್ರಾ ಅವ್ರು ಆಗುವಂತ ಸಾಧ್ಯತೆ ಇದೆ. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಅನ್ಅವೈಲೇಬಲ್ ಆಗ್ತಾರೆ ಅಂತ ಅಪ್ಡೇಟ್ ಬಂದಿರುವಂತದ್ದು. ತಿಲಕ್ ವರ್ಮಾ, ನಮನ್ ಧೀರ್, ವಿಲ್ ಜಾಕ್ಸನ್, ಮಿಚಲ್ ಸ್ಯಾಂಟ್ನರ್, ಶಾರ್ದುಲ್ ಠಾಕೂರ್, ಬೂಮ್ರಾ, ಟ್ರೆಂಟ್ ಬೋಲ್ಟ್ ಅಂಡ್ ಇಲ್ಲಿ ಮಾರ್ಕಂಡೆ ಅವರು ಬರುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಇದು ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ. ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಟಫ್ ಇರುವಂತದ್ದು, ಅದು ಕೂಡ ರಾಯ್ಪುರದಲ್ಲಿ ಆಗ್ತಾ ಇರೋದ್ರಿಂದ ಮುಂಬೈ ಇಂಡಿಯನ್ಸ್ಗೂ ಕೂಡ ಕ್ರೂಷಿಯಲ್. ಅಂದ್ರೆ ಅವರು ಔಟ್ ಆಗಿರುವಂತದ್ದು ಏನ್ ದೊಡ್ಡದಲ್ಲ, ಆದ್ರೂ ಕೂಡ ಮ್ಯಾಚಸ್ ನ 100% ಆಟ ಆಡ್ತಾರೆ. ಹೈ ಪ್ರೆಷರ್ ಅಲ್ಲಿ ಆಟ ಆಡ್ತಾರೆ. ಅಂಡ್ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಕಡೆ ಬರೋದು ನಮ್ಮ ಆರ್ ಸಿ ಬಿ ಮೋಸ್ಟ್ ಓಪನರ್ಸ್ ಗಳು ಯಾವ ರೀತಿ ಆಟ ಆಡ್ತಾರೋ ಅದ್ರಲ್ಲಿ ಮೇನ್ ಹಾಕೊಂಡು ಕಿಂಗ್ ಕೊಹ್ಲಿ ಅವ್ರು ಲಾಸ್ಟ್ ತನಕ ಇರ್ಲೇಬೇಕಾಗುತ್ತೆ. ಏನಾದ್ರು ನಮ್ಮ ಆರ್ ಸಿ ಬಿ ಹ್ಯೂಜ್ ರನ್ಸ್ ಟಾರ್ಗೆಟ್ ಮಾಡ್ತಾ ಇದ್ರೆ ಅಥವಾ ಏನಾದ್ರು ಸೆಟ್ಲ್ ಮಾಡ್ತಾ ಇದ್ರು ಕೂಡ ರನ್ಸ್ ನ ಒನ್ ಆಫ್ ದ ಬೆಸ್ಟ್ ಸ್ಕೋರ್ ಬೋರ್ಡ್ ನಲ್ಲಿ ಏನಾದ್ರು 200+ ಹೊಡಿಲಿಕ್ಕೆ ನಮ್ಮ ಆರ್ ಸಿ ಬಿಗೆ ಮೇನ್ ಹಾಕೊಂಡು ಕಿಂಗ್ ಕೊಹ್ಲಿ ಅವರ ಅವೈಲಬಿಲಿಟಿ ಬೇಕೇ ಬೇಕಾಗತ್ತೆ. ಅಂಡ್ DDP ಅವರಂತೂ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಲಾಸ್ಟ್ ಮ್ಯಾಚಸ್ ಅಲ್ಲಿ ಒಳ್ಳೆ ಹಿಟ್ಟಿಂಗ್ ಕೊಟ್ಟಿರುವಂತದ್ದು. ಅಂಡ್ ರಜತ್ ಪಟ್ಟಿದಾರ್ ಅವರು ನಮ್ಮ ಆರ್ ಸಿ ಬಿ ಮಿಡ್ಲ್ ಆರ್ಡರ್ ಅನ್ನೋ ಕ್ಲಾಸಿಕ್ ಹಾಕೊಂಡಿರುವಂತ ಪಿಲ್ ಸಾಲ್ಟ್ ಅವ್ರು ಕಮ್ಬ್ಯಾಕ್ ಆದ್ರೆ ನಮ್ಮ ಆರ್ ಸಿ ಬಿ ಮೇಲ್ಗಡೆ ಹೋಗ್ಬಿಡತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ನೆಕ್ಸ್ಟ್ ಅಲ್ಲಿ ಹೇಳೋದಾದ್ರೆ ಟೀಮ್ ಡೇವಿಡ್ ಅವರು 5th ಅಲ್ಲಂತೂ ಟೀಮ್ ಡೇವಿಡ್ ಅವರು ಕೂಡ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಲಾಸ್ಟ್ ಮ್ಯಾಚಸ್ ಅಲ್ಲಿ ಏನಾದ್ರು ಇದ್ದದ್ದಾದ್ರೆ ಒನ್ ಆಫ್ ದ LSG ಗೆ ಪಕ್ಕ ಹೊಡಿತಿದ್ರು ಅಂತಾನೆ ಹೇಳ್ಬೋದು. ರೊಮೇರೋ ಜಾಗದಲ್ಲಿ ಇವ್ರು ಇರ್ಬೇಕಾಯ್ತು ಟೀಮ್ ಡೇವಿಡ್ ಅವ್ರು 100% ಹೊಡಿತಿದ್ರು ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಜಿತೇಶ್ ಶರ್ಮಾ ಅವರಿಂದ ರನ್ಸ್ ಬರ್ಲೇಬೇಕು, ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಲಾಸ್ಟ್ ಮ್ಯಾಚ್ ಆಗುವಂತ ಸಾಧ್ಯತೆ ಇದೆ. ಅವರಿಂದ ಏನು ಕೂಡ ರನ್ಸ್ ಬರ್ತಾ ಇಲ್ಲ ಬ್ಯಾಟಿಂಗ್ ಇಂದ. ಅವ್ರಿಗೆ 100% ಪ್ರೆಷರ್ ಇರುತ್ತೆ ಅಂಡ್ ಈ ಮ್ಯಾಚ್ ರನ್ಸ್ ನಾವು ಹೊಡಿಲೇಬೇಕು ಮುಂಬೈ ಇಂಡಿಯನ್ಸ್ ವಿರುದ್ಧ ಅಂತಾನೆ ಹೇಳ್ಬೋದು ಜಿತೇಶ್ ಶರ್ಮಾ ಅವರು.
ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಕೃಣಾಲ್ ಪಾಂಡ್ಯ ಅವರು ಲಾಸ್ಟ್ ಮ್ಯಾಚ್ ಸಾಲಿಡ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು ವಿತ್ ಬೌಲಿಂಗ್ ಅಲ್ಲೂ ಕೂಡ. ಅಂಡ್ ಫೀಲ್ಡಿಂಗ್ ಅಲ್ಲಿ ಲಾಸ್ಟ್ ಮ್ಯಾಚಸ್ ಅಲ್ಲಿ ಸ್ವಲ್ಪ ಕೊಲಾಪ್ಸ್ ನಮ್ಮ ಆರ್-ಸಿ-ಬಿ ಆಗಿರುವಂತದ್ದು. ನನ್ನ ಪ್ರಕಾರ ನಮ್ಮ ಆರ್-ಸಿ-ಬಿ ಫೀಲ್ಡಿಂಗ್ ಅಲ್ಲಿ ಕರೆಕ್ಟ್ ಆಗಿ ಗ್ಯಾದರ್ ಮಾಡ್ಕೊಂಡು ಹಿಡಿಲೇಬೇಕಾಗುತ್ತೆ. ಫೀಲ್ಡಿಂಗ್ ವಿತ್ ಬೌಲಿಂಗ್ ಅಲ್ಲಿ ಹೇಳೋದಾದ್ರೆ ಭುವನೇಶ್ವರ್ ಕುಮಾರ್ ಅವರು ಒನ್ ಆಫ್ ದ ಬೆಸ್ಟ್ ಸ್ಪೆಲ್ ಹಾಕ್ತಿದ್ರು. ಅಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡೋದು ಕೂಡ ಕನ್ವರ್ಟ್ ಮಾಡ್ತಾರೆ ನಮ್ಮ ಆರ್-ಸಿ-ಬಿ ಫೀಲ್ಡರ್ಸ್ ಗಳು. ಲಾಸ್ಟ್ ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಅಜೀಬ್ ಹಾಕೊಂಡು ಫೀಲ್ಡಿಂಗ್ ಮಾಡಿರುವ ಅದರಿಂದ ಮ್ಯಾಚ್ ಸೋತದಷ್ಟೇ ಬಿಟ್ರೆ ಮತ್ತೇನಿಲ್ಲ. ಬ್ಯಾಟಿಂಗ್ ಇಂದ ಬೌಲಿಂಗ್ ಇಂದ ಎರಡು ಕೂಡ ಒಳ್ಳೇದಿದ್ರು ಕೂಡ. ಅಂಡ್ ಜಾಶ್ ಹ್ಯಾಸಲ್ವುಡ್ ಅವರು 100% ಬೌಲಿಂಗ್ ಅಲ್ಲಿ ಏನಾದ್ರು ಸ್ಪೆಲ್ ಒಳ್ಳೇದಾಗಿ ಮಾಡ್ಲೇಬೇಕಾಗುತ್ತೆ. ಎಕಾನಮಿಕಲ್ ಇರ್ಲೇಬೇಕು. ಪ್ರತಿ ಹೋದ್ ಸೀಸನ್ ಅಲ್ಲಿ ಒಳ್ಳೆ ಎಕಾನಮಿಕಲ್ ಹಾಕೊಂಡು ಇದ್ರು ಕೂಡ ಈ ಸೀಸನ್ ಏನೂ ಇಲ್ಲ. ಅಥವಾ ಅವ್ರ ಜಾಗ ಡುಫಿ ಅವ್ರನ್ನ ಏನಾದ್ರು ಪ್ಲೇ ಮಾಡಿದ್ರು ಮಾಡ್ಬೋದು, ನಂಬ್ಲಿಕ್ ಬರಲ್ಲ. ಒಂದ್ 2 ಮ್ಯಾಚ್ ರೆಸ್ಟ್ ನ ಕೊಟ್ಟು ಜಾಶ್ ಹ್ಯಾಸಲ್ವುಡ್ ಅವ್ರಿಗೆ. ನೆಕ್ಸ್ಟ್ ಅಲ್ಲಿ ರಸಿಕ್ ಸಲಾಮ್ದವ್ರ ಅವರಿಂದನೂ ಕೂಡ ಎಕಾನಮಿಕಲ್ ಸ್ಲೋ ರನ್ಸ್ ಏನು ಕೂಡ ಬರ್ತಾ ಇಲ್ಲ. ಅಂಡ್ ಇದ್ರ ಮೇನ್ ಸುಯೇಶ್ ಶರ್ಮಾ ಅವರು ಕೂಡ. ಇದಿಷ್ಟು ಆರ್-ಸಿ-ಬಿ ಪ್ಲೇಯಿಂಗ್ 11 ಆಗಿರುವಂತದ್ದು. ಏನಾದ್ರು ರಸಿಕ್ ಸಲಾಮ್ದವ್ರಲ್ಲಿ ಮಂಗೇಶ್ ಯಾದವ್ ಅವ್ರು ಬಂದ್ರೆ ಬ್ಯಾಟಿಂಗ್ ಆಪ್ಷನ್ ಹೆಚ್ಚಾಗುತ್ತೆ. ಅಥವಾ ವೆಂಕಿ ಅಯ್ಯರ್ ಅವ್ರನ್ನ ಏನಾದ್ರು ಜಿತೇಶ್ ಶರ್ಮಾ ಅವ್ರ ಜಾಗದಲ್ಲಿ ಅಂಡ್ ಫಿಲ್ ಸಾಲ್ಟ್ ಅವರು ವಿಕೆಟ್ ಕೀಪಿಂಗ್ ಮಾಡಿದ್ರು. ನನ್ನ ಪ್ರಕಾರ ಅವೈಲೇಬಲ್ ಇದ್ದು ಫಿಲ್ ಸಾಲ್ಟ್ ಅವರು 100% ಪ್ಲೇಯಿಂಗ್ 11 ಇರ್ತಾರೆ. ಅವ್ರು ವಿಕೆಟ್ ಕೀಪಿಂಗ್ ಮಾಡುವಂತ ವೆಂಕಟೇಶ್ ಅಯ್ಯರ್ ಅವ್ರನ್ನ ತನ್ನ ಒಂದು ಬೌಲಿಂಗ್ ಆಪ್ಷನ್ ಕೂಡ ಆಗತ್ತೆ ಅಂತಾನೆ ಹೇಳ್ಬೋದು ನಮ್ಮ ಆರ್-ಸಿ-ಬಿಗೆ. ಒಳ್ಳೇದ್ ಹಾಕೊಂಡಿರತ್ತೆ ನನ್ನ ಪ್ರಕಾರ ಈ ತರ ಏನಾದ್ರು ಪ್ಲೇಯಿಂಗ್ 11 ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಆಯ್ತು. ನಿಮ್ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಅಂಡ್ ಐಪಿಎಲ್ ಇನ್ಫಾರ್ಮೇಶನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.